ಬಿಗ್ ಬಾಸ್ ಶಾಲಿನಿಯೊಂದಿಗೆ ಮಾತುಕತೆಯನ್ನ ಮುಂದುವರಿಸ್ತಾ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಬನ್ನಿ ಮೊದಲಿಗೆ ಕಾಲರ್ ತೆಗೆದುಕೊಳ್ಳೋಣ. ಬಳ್ಳಾರಿಯಿಂದ ಸರಿತಾ ಅನ್ನೋರು ಕಾಲ್ ಮಾಡಿದ್ದಾರೆ. ಸರಿತಾ ನಮಸ್ಕಾರ. ನಮಸ್ಕಾರ. ಮಾತನಾಡಿ. ನಮಸ್ತೆ ಸರಿತಾ ಅವರೇ. ನಮಸ್ತೆ ಶಾಲಿನಿ ಅವರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ತುಂಬಾ ಇಷ್ಟ ನಮ್ಗೆ. ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ಥ್ಯಾಂಕ್ ಯು. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಸರಿತಾ ಅವರೇ? ಏನ್ರಿ? ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ನೀವು? ಇಲ್ಲ ಇಲ್ಲ, ಹೇಳಿ. ಏನ್ ಇಷ್ಟ ಆಯ್ತು ನಿಮಗೆ ಬಿಗ್ ಬಾಸ್ ನಲ್ಲಿ? ನೀವು ಮಾಡಿದ ಎಂಟರ್ಟೈನ್ಮೆಂಟ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಓಕೆ. ನೀವು ಚೆನ್ನಾಗಿ ಎಲ್ಲ ಮಿಮಿಕ್ರಿ ಮಾಡೋದಾಗ್ಲಿ, ಡ್ಯಾನ್ಸ್ ಆಗ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು. ನೀವು ವಂಡರ್ಫುಲ್ ವಂಡರ್ಫುಲ್ ಸರಿತಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ಶೈಲಾ ಅನ್ನೋರು ಕಾಲ್ ಮಾಡಿದ್ದಾರೆ. ಶೈಲಾ ಅವರೇ ನಮಸ್ಕಾರ. ನಮಸ್ಕಾರ. ಮಾತನಾಡಿ. ಶಾಲಿನಿ ಇದ್ದಾರೆ. ಹಲೋ ಶಾಲಿನಿ ಅಕ್ಕ, ಚೆನ್ನಾಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ ಶೈಲಾ, ಹೇಳಿ. ನಾವು ತುಮಕೂರು ಡಿಸ್ಟಿಕ್ ಶಿರಾನವರು. ಓಕೆ. ನೀವೆಲ್ಲ ಆಟನು ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಮಾ. ನಿಮಗೆ ಯಾವ ಆಟ ಇಷ್ಟ ಆಯ್ತು? ಅದ್ರಲ್ಲಿ ಯಾವ ಟಾಸ್ಕ್ ಇಷ್ಟ ಆಯ್ತು? ಎಲ್ಲ ಆಟನು ಇಷ್ಟ ಆಯ್ತು. ನೀವು ಮಾಡಿದ ಎಲ್ಲ ಆಟನು ಇಷ್ಟ ಆಯ್ತು. ಓಕೆ. ಫೈನಲ್ ತಲುಪ್ತಾರೆ ಅಂತ ಅನ್ಕೊಂಡಿದ್ರಾ? ನೀವು ಬರ್ತೀರಾ ಅನ್ಕೊಂಡಿದ್ವಿ. ರನ್ನರ್ ಅಪ್ ಅಲ್ಲಾದ್ರು ವಿನ್ನರ್ ಅಲ್ಲಾದ್ರು. ನೀವ್ ಹೇಳಿದ್ರಲ್ಲ ಅಷ್ಟೇ ಸಾಕು ಬಿಡಿ. ನನ್ಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳ್ಸಿದ್ರು ಪರವಾಗಿಲ್ಲ. ನೀವು ಬಂದಿತ್ತು ನಮಗೆ ಸಖತ್ತು ನೋವು ಆಯ್ತು. ನನಗೂ ಬೇಜಾರಾಯ್ತು. ಬಟ್ ಆಟದ ವಿಧಿ ಏನು ಮಾಡಕ್ಕಾಗಲ್ಲ ನಾವು. ಎಸ್, ಥ್ಯಾಂಕ್ ಯು ಶೈಲಾ ಕರೆ ಮಾಡಿದ್ದಕ್ಕೆ. ತಾವು ಹೊರಗೆ ಬಂದ್ಮೇಲೆ ತಮಗೆ ಸಿಕ್ಕಂಥ ಪ್ರತಿಕ್ರಿಯೆಗಳು ಹೇಗಿತ್ತು? ಯಾವ್ಯಾವ ರೀತಿಯಲ್ಲಿ ಕೇಳ್ಬಂತು ಅಂತ? ಜನಸಾಮಾನ್ಯರಿರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಅದೇ ಹೇಳಿದ್ದು ದಟ್ ಇಷ್ಟು ದಿಢೀರ್ ಅಂತ ನೀನ್ ಆಚೆ ಬರ್ತೀಯ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ಮಿಡ್ ವೀಕ್ ಎಲಿಮಿನೇಷನ್, ನೀನ್ ಆಚೆ ಬಂದ್ಬಿಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಎಲ್ಲರೂ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಆ್ಯಂಡ್ ಎಲ್ಲರೂ ಸಿಕ್ಕವರೆಲ್ಲ ಅದೇ ಹೇಳ್ತಾರೆ, ನಾವು ತುಂಬ ಹತ್ಬಿಟ್ವಿ ನೀವು ಆಚೆ ಬಂದಾಗ ಅಂತ. ಇಟ್ ಫೀಲ್ಸ್ ವೆರಿ ಗುಡ್. ಅಂದರೆ ಆಚೆ ಬಂದಿದ್ದು ನೋವಿದ್ರೂ ಜನ ನನ್ನ ಜೊತೆಗೂ ಅವರೂ ಅಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾರೆ, ಹತ್ತಿದ್ದಾರೆ, ನಾನು ಅಲ್ಲಿ ಇರಬೇಕು ಅಂತ ಒದ್ದಾಡ್ಕೋತಿದ್ದಾರೆ ಅಂತ ಗೊತ್ತಾಗತ್ತಲ್ಲ. ದಟ್ಸ್ ಅ ವೆರಿ ಗ್ರೇಟ್ ಹೈ. ಏನೋ ಅದೊಂಥರ ನಾವೆಲ್ಲೋ ಒಂದು ಕಡೆ ಗೆದ್ದಿದ್ದೀವಿ, ಏನೋ ಒಂದು ಸರಿ ಮಾಡಿದ್ದೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂತ ನನಗನ್ಸುತ್ತೆ. ಆಮೇಲೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ರು, ನನ್ನನ್ನು ಸ್ಟೇಜ್ ಮೇಲೆ ಕರೆಯೋಕ್ಕಿಂತ ಮುಂಚೆ, ದಟ್ ಇಡೀ PCR ರೂಮು ನಾನು ಆಚೆ ಬಂದಾಗ ಅಳ್ತು ಅಂತ. ಆ್ಯಂಡ್ ದಟ್ ಹ್ಯಾಸ್ ನೆವರ್ ಹ್ಯಾಪನ್ಡ್ ಅಂತ ಇಲ್ಲಿವರೆಗೂ. ದಟ್ ವಾಸ್ ಅ ಬಿಗ್ ವಿಕ್ಟ್ರಿ ಫಾರ್ ಮೀ. ಎಲ್ಲರೂ ಇಷ್ಟೊಂದು ನನಗೋಸ್ಕರ ಏನೋ ನನ್ನ ಜೊತೆಗೂ ನೋವನ್ನ ಅನುಭವಿಸಿರೋದು ನನಗೆ ಇಟ್ ಫೀಲ್ಸ್ ವೆರಿ ಗುಡ್. ಅಂದ್ರೆ ಬೇರೆ ಬೇರೆ ತರದ ಒಪಿನಿಯನ್ ಬಂದಿದ್ಯಾ? ಡ್ರಾಮೆಟಿಕ್ ಅನ್ನುವಂಥ ಅದು ಬಂದೇ ಇದೆ. ಏನಂತ ನನಗೆ ಸುಮ್ಮನೆ ಕೂರಕ್ ಬರಲ್ಲ. ನಾನು ಏನೇ ನೋಡ್ತಿದ್ರು ನನ್ನ ಮುಖ ಕೆಲಸ ಮಾಡ್ತಾನೆ ಇರುತ್ತೆ ಅಥವಾ ನನ್ನ ಕೈ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಡ್ರಾಮ್ಯಾಟಿಕ್ಕು, ತುಂಬಾ ನಾಟಕ ಮಾಡ್ತಾಳೆ, ಇನ್ನೂ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಡೌ ಮಾಡ್ತಾಳೆ ಅಂತ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಾನು ಅದ್ ಯಾವ್ದು ಅಲ್ಲ, ನಾನು ಇರೋದೇ ಹಿಂಗೆ. ನನ್ನ ಜೊತೆ ಇದ್ದವ್ರಿಗೆ, ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ನ ಜೊತೆ ಕೆಲಸ ಮಾಡಿದವ್ರಿಗಾಗ್ಲಿ, ಅವ್ರೆಲ್ಲರಿಗೂ ಗೊತ್ತು ನಾನು ರಿಯಲ್ ಲೈಫಲ್ಲೂ ಇರೋದು ಹಿಂಗೇನೆ ಅಂತ. ಬಿಗ್ ಬಾಸ್ ಮನೇಲಿ ಇದ್ದೆ ಅಂತ ಎಕ್ಸ್ಟ್ರಾ ನಾನು ಏನೂ ಮಾಡಲಿಲ್ಲ, ಅಥವಾ ಆಚೆ ಬಂದ್ಮೇಲೆ ಅದು ಕಮ್ಮಿನೂ ಆಗಿಲ್ಲ. ಅದು ಯಾವಾಗಲೂ ಹಂಗೆ ಸ್ಥಾಯಿ ಭಾವ, ನಾನು ಇರೋದೇ ಹಂಗೆ. ಸೊ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ರು ನನ್ನ ರೇಕ್ಸರು, ನೀನು ಎಷ್ಟೇ ದೂರದಲ್ಲಿ ನಿಂತ್ಕೊಂಡಿದ್ರು ನೀನು ಏನು ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಾಗುತ್ತೆ, ಅಷ್ಟು ಎಕ್ಸ್ಪ್ರೆಷನ್ನು ಅಷ್ಟು ಕೈಕಾಲೆಲ್ಲ ಅಲ್ಲಾಡಿಸ್ತಿರ್ತೀಯ ನೀನು ಅಂತ. ದಟ್ ಇಸ್ ಮೀ, ದಟ್ ಇಸ್ ಶಾಲಿನಿ. ಅದನ್ನ ನಾನು ಬದಲಾಯಿಸೋದಕ್ಕಾಗಲ್ಲ. ಸೊ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅದು, ವಿಚ್ ಐ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್. ಎಸ್, ಎಲ್ಲರೂ ಮೆಚ್ಚಕ್ಕಾಗೋದಲ್ಲ ಖಂಡಿತವಾಗ್ಲು. ಹಂಗೆ ಅಮ್ರೀನ್ ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ಶಾಲಿನಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ರೀನ್ ಅವರೇ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ ಅಮ್ರೀನ್, ಏನ್ ಪ್ರಶ್ನೆ ಇದೆ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಆಟ ಹೇಗಿತ್ತು? ನಾನ್ ಸೂಪರ್ ಆಗಿತ್ತು ನಿಮ್ಮ ಆಟ. ನೀವು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರಲ್ಲ. ಎಸ್, ಕರೆ ಕಟ್ಟಾಗಿರೋದು, ಸಾರಿ ಅಮ್ರೀನ್. ಎಸ್, ಬಹುಶಃ ಎಲ್ರಿಗೂ ನೀವು ಇನ್ನೂ ಸ್ವಲ್ಪ ದಿನ ಅಲ್ಲಿ ಇರ್ತಿದ್ರಿ ಅಂತ ಅನಿಸ್ತಿತ್ತು ಅನ್ಸುತ್ತೆ. ಎಲ್ಲರಿಗೂ ಅದು ಅನ್ಸುತ್ತೇನೋ, ನನಗೂ ಅನ್ಸಿತ್ತು. ಬಟ್ ವಾಟ್ ಟು ಡೂ, ಜನಾದೇಶ, ಆಟದ ವಿಧಿ, ಐ ಹ್ಯಾಡ್ ಟು ಕಮ್ ಔಟ್. ನಾನು ಬಂದೆ ಆಚೆ.
ನಿಮ್ಗೆ ಹೊರಗಡೆ ಬಂದ್ಮೇಲೆ ನೋಡಿದ್ರಾ ಎಪಿಸೋಡ್ಸ್ ಏನಾದ್ರು ಅಥವಾ ಯಾವ್ದಾರು ನೋಡ್ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಕೆಲವು ನಾನು ತುಂಬಾ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ಅನ್ನೋ ಆಸೆ ಇತ್ತು. ಒಂದು ಇದು ಎಮರ್ಜೆನ್ಸಿ ಟಾಸ್ಕ್ ಇದ್ದಾಗ ನಾನು ರೇಖಾ ಕಮಾಂಡೋ ಆಗಿದ್ವಿ, ನಾವು ಹಾಡು ಹೇಳಿದ್ವಲ್ಲ, ಸೊ ಅದನ್ನ ನೋಡ್ಬೇಕು ಅನ್ನೋ ಆಸೆ ನಂಗೆ ತುಂಬಾ ಇತ್ತು. ಹೇಗ್ ಕಾಣಿಸ್ತಿದ್ವಿ ಒಮ್ಮೆ ಅದನ್ನ ರಿಕಾಲ್ ಮಾಡ್ಬೋದಾ ಹಾಡು? ಆ ನಿಮಿಷ ಹೇಳ್ತೀನಿ. ಮರ್ತೋಗಿದೆ. ನ್ಯಾಯ ಅಂದ್ರೆ ನಾನು, ನಾನು ಅಂದ್ರೆ ಅಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಇಷ್ಟ ಇಲ್ದಿದ್ರು ಇಲ್ಲಿಗೆ ನಾನೇ ದೋರೆ, ಇಲ್ಲಿಗೆ ನಾನೇ ದೋರೆ, ಖಂಡ್ಸೋನು ನಾನೇ, ಮಣ್ಸೋನು ನಾನೇ, ಖಂಡ್ಸೋನು ನಾನೇ, ಮಣ್ಸೋನು ನಾನೇ, ನಾನೇ 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 ಅಂತ. ಓಕೆ, ಆ ಟಾಸ್ಕ್ನ ಎಲ್ಲರೂ ಎಂಜಾಯ್ ಮಾಡಿದ್ರಾ? ಫಸ್ಟ್ ಶಾಕು ನಮ್ಗೆಲ್ಲ. ಅಂದ್ರೆ ನಮ್ಗೆ ಬ್ಲೈಂಡ್ಸ್ ಹಾಕ್ಬಿಟ್ಟಿದ್ರು ಮನೆದು, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಬಿಗ್ ಬಾಸ್. ಪ್ರಥಮ್ನ ಕದ್ಕೊಂಡು ಹೊಟ್ಟೋದ್ರು ಅವರು. ಆನ್ ದ ಮೊಮೆಂಟ್ ಹಿ ವೆಂಟ್, ವಿ ಆಲ್ ರಿಯಲೈಸ್ಡ್, ಓ ಇದು ಏನೋ ಆಗತ್ತೆ, ಇದು ಕತೆ ಇವಾಗ ಅಂತ. ಬ್ಲೈಂಡ್ಸ್ ತೆಗಿತಾರೆ, ಮನೆ ಗಾರ್ಡನ್ ಅಲ್ಲಿ ಎಲ್ಲಿ ನೋಡಿದ್ರು ಪ್ರಥಮನ್ ಪೋಸ್ಟರು ಎಲ್ಲ ಫುಲ್ ಹಿಂಗಿರೋದು, ಟವಲ್ ಹಾಕೊಂಡಿರೋದು, ಖಂಡಿಸ್ತೀನಿ ಮಂಡಿಸ್ತೀನಿ, ನಾನೇ ನ್ಯಾಯ, ನಾನು ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನಾನು. ನಾವೆಲ್ಲ ಫುಲ್ಲು ಯೋಯೋ ಯೋಯೋ ಏನು ಮೈಲೇಜ್ ಇವನ್ಗೆ ಅಂತ ನಾವು ಅನ್ಕೊಂಡ್ವಿ. ಬಟ್ ಪ್ರತಿಯೊಂದು ಪೋಸ್ಟ್ರಲ್ಲೂ ಅವ್ನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ನಾನು ಅದೇ ಹೇಳಿದೆ, ಇವ್ನು ಏನು ಹುಚ್ಚಾಟ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡು ಪೋಸ್ಟ್ರಲ್ಲಿ ಅಂತ. ಅದನ್ನ ಅವನಲ್ಲಿ ಒಳಗಡೆ ಕೂತ್ಕೊಂಡು ನೋಡ್ತಿದ್ದಂತೆ. ಆಮೇಲೆ ಹೇಳ್ದ. ಆ್ಯಂಡ್ ಅವನ ಆ ಟಾಸ್ಕ್ನ ನಿಭಾಯಿಸಿದ ರೀತಿ ಇದೆಯಲ್ಲ, ಅಮೇಝಿಂಗ್ ಆಗಿ ಮಾಡ್ದ, ಸೂಪರ್ ಆಗಿ ಮಾಡ್ದ. ಕೊನೆವರೆಗೂ ಲಾರ್ಡ್ ಪ್ರಥಮ್ ಅಂತಾನೆ ಹೇಳಿಸ್ಕೊಳ್ತಾ ಇದ್ರಲ್ಲ. ಚೆನ್ನಾಗಿ ಬೈಸ್ಕೊತಿದ್ದ. ಸುಮ್ಮನೆ ಲಾರ್ಡ್ ಪ್ರಥಮ್ ಸರ್ ಹೇಳಿ ಅಂದ್ರೆ ಮೂತಿ ಮೇಲೆ ನೋಡ್ಬಿಡ್ತೀನಿ ನಿನಗೆ ಇವಾಗ ಅಂತಿದ್ದೆ. ಆ್ಯಂಡ್ ನನ್ನ ರೇಖಾನ ಕಮಾಂಡೋ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಅದನ್ನು ವಿ ರಿಯಲಿ ಎಂಜಾಯ್ಡ್ ಇಟ್, ರಿಯಲಿ ಎಂಜಾಯ್ಡ್ ಇಟ್. ಎಸ್, ತುಂಬಾ ಇಷ್ಟ ಆಯ್ತು ಅದು. ಈ ಜರ್ನಿ ಓವರ್ ಆಲ್ ನಿಮಗೆ ಏನು ಕೊಡ್ತು ಅಂತ ಅನ್ಸುತ್ತೆ? ತುಂಬ ಪ್ರೀತಿ ಕೊಟ್ಟಿದೆ ನನಗೆ. ಒಳ್ಳೆ ವ್ಯಕ್ತಿಗಳ ಪರಿಚಯ ಆಗಿದೆ ನನಗೆ. ಆಮೇಲೆ ನಾವು ಏನೇ ಮಾಡಿದ್ರು, ನಾವಾಗೇ ಇದ್ದರೂ ಜನ ನಮ್ಮನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಅನ್ನೋದು ಕಲ್ತಿದ್ದೀನಿ. ಆ ಪ್ರಶ್ನೆಗಳನ್ನ ಎದುರಿಸೋಂಥ ಶಕ್ತಿ ಕೊಡ್ತು ನನಗೆ. ಆಮೇಲೆ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಕೆಲವು ಸಲನಾದರೂ ಅಳಿದು ಸುರಿದು ಮಾತಾಡಬೇಕು ಅನ್ನೋದು ಕಲ್ತಿದ್ದೀನಿ. ದುಡುಕಿ ಮಾತಾಡ್ತಿಲ್ಲ, ದುಡುಕಿ ಡಿಸಿಷನ್ಸ್ ತಗೋತಿಲ್ಲ. ಎಷ್ಟೋ ಒಂದು ಹಂತಕ್ಕೆ ತಾಳ್ಮೆ ಕಲಿತೆ. ಆ್ಯಂಡ್ ನಾನು ತುಂಬ ಎಕ್ಸ್ಟ್ರೀಮ್ಲಿ ಎಮೋಷ್ನಲ್ ನಾನು. ಸೊ ಅದು ಒಂದು ಹದಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಅಂದರೆ ಎಮೋಷ್ನಲ್ ಕೂಡ ನಾನೀಗ, ಬಟ್ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಇವಾಗ ಅದನ್ನ. ಬಟ್ ಬಿಗ್ ಬಾಸ್ ಮನೆಯಿಂದ ನಾನು ಜೀವನದ ಪಾಠ ಸಿಕ್ಕಿದೆ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ. ಅಂದ್ರೆ ಈ ವಯಸ್ಸಿನಲ್ಲೂ ಜೀವನದ ಬಗ್ಗೆ ಕಲಿಯಕ್ಕೆ ಇನ್ನೂ ತುಂಬಾ ಇದೆ ಅನ್ನೋದ ಮನೆ ನನಗೆ ಕಲ್ಸ್ಕೊಡ್ತು. ವಂಡರ್ಫುಲ್ ಶಾಲಿನಿ ಅವರೇ, ನಿಮ್ಮ ಜೊತೆ ಮಾತನಾಡಿ ನಮಗೂ ಖುಷಿ ಕೊಡ್ತು. ತುಂಬಾ ಖುಷಿ ಆಯ್ತು. ಇಷ್ಟೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನೀವು ನನ್ನನ್ನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಗೆದ್ದು ಬಂದಂತಹ ಶಾಲಿನಿ ಅವರ ಮಾತುಗಳು. ಅವರೊಂದಿಗೆ ಮಾತನಾಡಿದ್ದು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ಹೊತ್ತಿನ ಸ್ಪೆಷಲ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.